ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕತ್ತಲೆ ಅನ್ನೋದು ಅಷ್ಟೊಂದು ಆಳವಾಗಿರುತ್ತದೆ. ಬೆಳಕು ಎಂಬುದು ದೂರದ ಕನಸಿನಂಗೆ ಅನಿಸ್ತದೆ. ಆದರೆ ಮನುಷ್ಯ ಧೈರ್ಯದಿಂದ ನಿಂತರೆ ಕತ್ತಲು ಸಹ ಎದುರುತ್ತದೆ. ಆ ಹಳ್ಳಿ ಹಲವಾರು ವರ್ಷಗಳ ಕಾಲ ಮಳೆಯನ್ನೇ ನೋಡಿರಲಿಲ್ಲ. ಹೊಲಗಳು ಬತ್ತಿ ಹೋಗಿದ್ದವು. ಮಕ್ಕಳು ಹಸುವಿನಿಂದ ಅಳುತ್ತಿದ್ದರು. ಹಿರಿಯರು ಕಣ್ಣುಗಳು ನಿರಾಸೆಯಿಂದ ತುಂಬಿದವು. ಕೆಲವರು ಹಿರಿಯರು ಹೇಳ್ತಿದ್ರು, ಒಂದು ಕಾಲದಲ್ಲಿ ಈ ಕಾಡಿನಲ್ಲಿ ಒಂದು ರಾಕ್ಷಸ ವಾಸ ಮಾಡುತ್ತಿದ್ದ. ಅವನು ಶಕ್ತಿ ಕೊಡ್ತಾನೆ, ಆದರೆ ಆತ್ಮಗಳನ್ನ ಕಿತ್ತುಕೊಳ್ತಾನೆ. ಯಾರಿಗೂ ಧೈರ್ಯ ಇರಲಿಲ್ಲ ಅವನ ಎದುರಿಗೆ ಹೋಗೋಕೆ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಬಂದೋನೆ ಹಳ್ಳಿಯಲ್ಲಿದ್ದ ಯುವಕ ವೀರ, ಬಲಿಷ್ಠ, ಹೃದಯದಲ್ಲಿ ದಯೆ ತುಂಬಿದವನು. ಅವನು ಹೇಳ್ತಾನೆ, ನನ್ನ ಹಳ್ಳಿ ಹಸಿವಿನಿಂದ ಸಾಯಬಾರದು. ನಾನು ಹೋಗ್ತೀನಿ, ರಾಕ್ಷಸನ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ ಅಂತ ಹೊರಡ್ತಾನೆ. ರಾತ್ರಿ ಕತ್ತಲೆ ಕಾಡಿನಲ್ಲಿ ಸಿಡಿಲು ಹೊಡಿತಾ ಇದೆ. ವೀರ ಒಬ್ಬನೇ ಹೆಜ್ಜೆ ಹಾಕಿ ಹೋಗುತ್ತಿದ್ದಾನೆ. ಪ್ರತಿ ಎಲೆಗಳ ಚಲನೆಯಲ್ಲೂ ಅವನಿಗೆ ತುಂಬಾ ಭಯವನ್ನು ಹುಟ್ಟಿಸ್ತಾ ಇದೆ. ಆದರೂ ಅವನು ಹಿಂದೆ ತಿರುಗೋದೇ ಇಲ್ಲ. ಅವನು ಒಂದು ಪ್ರಾಚೀನ ಕಲ್ಲಿನ ಮುಂದೆ ನಿಂತು ಜೋರಾಗಿ ಕೂಗುತ್ತಾನೆ. ಆ ಕ್ಷಣ ಕಾಡು ನಡುಗುತ್ತದೆ. ಬೆಂಕಿಯ ಹೊಗೆಗಳಿಂದ ರಾಕ್ಷಸ ಹೊರಬರ್ತಾನೆ. ರಾಕ್ಷಸ ಕಪ್ಪು ಬೆಂಕಿಯ ಕಣ್ಣುಗಳು, ಬೆಚ್ಚನೆಯ ಉಸಿರು, ಬೆಳ್ಳಿಯಂತೆ ಹೊಳೆಯುವ ಕೊಂಬು ಇರುತ್ತದೆ. ಅವನನ್ನು ನೋಡಲು ತುಂಬಾ ಭಯಾನಕವಾಗಿ ಇರ್ತಾನೆ. ಅವನ ಎದುರಿಗೆ ರಾಕ್ಷಸ ಬಂದು ನಿಂತುಕೊಂಡು ನಗುತ್ತಾ ಹೇಳ್ತಾನೆ, ಮಾನವ, ನೀನು ನನ್ನ ಕರೆದಿದ್ದು ಯಾಕೆ ಅಂತ ಕೇಳ್ತಾನೆ. ವೀರ ಧೈರ್ಯವಾಗಿ ಹೇಳ್ತಾನೆ, ನನ್ನ ಹಳ್ಳಿ ಉಳಿಸಬೇಕು, ನನಗೆ ಶಕ್ತಿ ಕೊಡು ಅಂತ ಹೇಳ್ತಾನೆ. ರಾಕ್ಷಸ ನಗುತ್ತಾ, ಸರಿ, ಶಕ್ತಿ ಕೊಡ್ತೀನಿ, ಅದಕ್ಕೆ ನಿನ್ನ ಆತ್ಮ ನನ್ನದು ಅಂತ ಹೇಳ್ತಾನೆ. ಸರಿ ಎಂದು ಒಪ್ಪಂದ ಆಗುತ್ತೆ. ಆ ಕ್ಷಣ ವೀರನ ದೇಹದಲ್ಲಿ ಬೆಂಕಿಯಂತೆ ಶಕ್ತಿ ಹರಿಯುತ್ತದೆ. ಅವನ ಕಣ್ಣುಗಳು ಹೊಳೆಯುತ್ತದೆ. ವೀರ ಹಳ್ಳಿಗೆ ಬಂದು ಬಂಡೆಗಳನ್ನೆಲ್ಲ ಎತ್ತಿ ನೀರು ಹರಿಸ್ತಾನೆ. ಅಲ್ಲಿ ದೊಡ್ಡ ಡ್ಯಾಮ್ ಅನ್ನ ಕಟ್ಟುತ್ತಾನೆ. ಹೊಲಗಳಲ್ಲಿ ನೀರು ತುಂಬುತ್ತೆ. ಬೆಳೆ ಹಸಿರಾಗುತ್ತೆ. ಜನರೆಲ್ಲ ಹರ್ಷಿಸುತ್ತಾರೆ. ಮಕ್ಕಳು ನಗ್ತಾರೆ. ಹಿರಿಯರು ಕೃತಜ್ಞತೆಯಿಂದ ವೀರನನ್ನ ದೇವರಂತೆ ಕಾಣ್ತಾರೆ. ಆದರೆ ಅವನ ಮುಖದಲ್ಲಿ ನಿಧಾನವಾಗಿ ಕತ್ತಲೆಯ ಛಾಯ ಹೆಚ್ಚಾಗುತ್ತದೆ. ಹಳ್ಳಿಯ ಮೇಲೆ ಬೆಳಕು ಬಂದರೂ ವೀರನ ಹೃದಯದಲ್ಲಿ ಭಾರ. ಅವನಿಗೆ ಗೊತ್ತಿದೆ, ಒಪ್ಪಂದದ ದಿನ ಹತ್ತಿರ ಬರುತ್ತಿದೆ ಅಂತ. ಒಂದು ರಾತ್ರಿ ಗಾಳಿ ಬಿರುಸಿನಿಂದ ಬೀಸುತ್ತಿರುತ್ತದೆ. ಆಕಾಶದಲ್ಲಿ ಸಿಡಿಲು ಹೊಡೆಯುತ್ತೆ. ರಾಕ್ಷಸ ನಗುತ್ತಾ ಬರ್ತಾನೆ. ಮಾನವ, ನಿನ್ನ ಆತ್ಮ ಕೊಡೋ ಸಮಯ ಆಯ್ತು ಅಂತ ಹೇಳ್ತಾನೆ. ಜನರು ಅಳುತ್ತಾರೆ. ವೀರನನ್ನ ಬಿಡುವಂತ ರಾಕ್ಷಸನಲ್ಲಿ ಬೇಡಿಕೊಳ್ತಾರೆ. ಆದರೆ ರಾಕ್ಷಸ ಒಂದು ಚೂರು ಕರುಣೆಯನ್ನೇ ತೋರೋದಿಲ್ಲ. ವೀರ ಶಾಂತವಾಗಿ ನಗುತ್ತಾ, ನನ್ನ ಆತ್ಮ ನಾನೇ ಕೊಟ್ಟಿದ್ದೀನಿ, ಆದರೆ ನಾನು ಒಂದು ವಿಷಯ ಮಾಡಿದ್ದೀನಿ. ನನ್ನ ಆತ್ಮ ಹಳ್ಳಿಯ ಪ್ರತಿಯೊಬ್ಬರ ಉಸಿರಲ್ಲೂ ಇದೆ ಅಂತ ಹೇಳ್ತಾನೆ. ರಾಕ್ಷಸ ಕೋಪದಿಂದ ಗರ್ಜಿಸ್ತಾನೆ. ಅವನು ಹುಡುಕುತ್ತಾನೆ, ಆದರೆ ಆತ್ಮ ವೀರನೊಳಗೆ ಇರಲ್ಲ, ಜನರೊಳಗೆ ಹರಡಿದೆ. ಅವನು ಕಿರುಚಿ ಬೆಂಕಿಯ ಹೊಗೆಯಲ್ಲಿ ಅಡಗಿ ಹೋಗ್ತಾನೆ. ಹಳ್ಳಿಯ ಮೇಲೆ ಮತ್ತೆ ಶಾಂತಿ ಆವರಿಸುತ್ತದೆ. ವೀರನ ದೇಹ ನಿಧಾನವಾಗಿ ದುರ್ಬಲವಾಗುತ್ತದೆ. ಅವನು ನೆಲಕ್ಕುರುಳುತ್ತಾನೆ. ಜನರ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತದೆ. ಹಳ್ಳಿಯ ಜನರು ವೀರನಿಗೆ ದೊಡ್ಡ ಸ್ಮಾರಕ ಕಟ್ತಾರೆ. ಅವನು ಇಲ್ಲದಿದ್ದರೂ ಅವನ ಧೈರ್ಯ, ಅವನ ತ್ಯಾಗ ಎಲ್ಲರ ಮನಸ್ಸಿನಲ್ಲಿ ಜೀವಂತವಾಗುತ್ತದೆ. ನಿನ್ನ ನೋವೇ ನಿನ್ನ ಶಕ್ತಿ, ನಿನ್ನ ತ್ಯಾಗವೇ ನಿನ್ನ ಗೆಲುವು. ಯಾವ ರಾಕ್ಷಸ ಬಂದರೂ ಮನುಷ್ಯನ ಧೈರ್ಯ ಯಾವತ್ತೂ ಜಯಿಸುತ್ತದೆ. ನಮಸ್ಕಾರ.